ಸ್ನೇಹಿತೆ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಶಾಲಿನಿ ಅಂತ. ಇದು ನನ್ನ ಬ್ಲಾಗ್ ಚಾನಲ್. ಇವತ್ತಿನ ಬ್ಲಾಗ್ ಮತ್ತೊಂದು ರಿಕ್ವೆಸ್ಟೆಡ್ ವಿಡಿಯೋ, ಅದ್ರ ಬಗ್ಗೆನೇ ನಾನು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಮೈನಲ್ಲೇ ಇತ್ತು ಅಂತ ಅನ್ಕೊಳ್ತೀನಿ. ಇವತ್ತಿನ ವಿಡಿಯೋ ಯಾಕೆ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಅಂದರೆ, ಮೋಸ್ಟ್ ಆಸ್ಡ್ ಕ್ವೆಶನ್ ಅಂತಲೇ ಹೇಳ್ಬೋದು. ನಿಮ್ಮ ಮನೆಯಲ್ಲಿರುವಂಥ ಹಾಬ್ ಮತ್ತು ಚಿಮ್ಮಿನಿ ರಿವ್ಯೂ ಕೊಡಿ, ಹೇಗಿದೆ, ಕ್ಯಾಫ್ ಬ್ರ್ಯಾಂಡ್ ಹೇಗಿದೆ ಅನ್ನೋದೆಲ್ಲ ತುಂಬ ಜನ ಕೇಳಿದ್ರಿ. ಅದಕ್ಕೋಸ್ಕರ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ರಿವ್ಯೂ ಮತ್ತು ನಾನು ಏನಕ್ಕೆ ಈ ಹಾಬ್ ಮತ್ತು ಚಿಮ್ನಿ ತೊಗೊಂಡೆ ಅನ್ನೋದನ್ನು ಹೇಳೋಕ್ಕಿಂತ ಮುಂಚೆ, ಇದನ್ನು ಪ್ರೊಫೆಷನಲ್ ಅಡ್ವೈಸ್ ಆಗಿ ತೊಗೋಬಾರ್ದು. ಆ್ಯಸ್ ಅ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು, ಆ್ಯಸ್ ಎ ಎಂಡ್ ಯೂಸರ್ ಮಾತ್ರ ನಾನು ಹೇಳ್ತಾ ಇರೋದು. ಅದರಿಂದ ಪ್ರೊಫೆಷನಲ್ ಅಡ್ವೈಸ್ ಅಂತ ತೊಗೋಬಾರ್ದು. ಆಮೇಲೆ ನೀವು ಸಹ ಕಂಪೇರ್ ಮಾಡಿ, ನಿಮ್ಮ ರಿಕ್ವೈರ್ಮೆಂಟ್ಸ್ ಪ್ರಕಾರ ನಿಮಗೆ ಏನು ಬೇಕು, ನಿಮ್ಮ ಫ್ಯಾಮಿಲಿಗೆ ಏನು ಬೇಕು, ಈ ಹಾಬ್ ತೊಗೊಂಡ್ರೆ ಓಕೆನಾ, ಈ ಚಿಮ್ನಿ ತೊಗೊಂಡ್ರೆ ಓಕೆನಾ ಅಂತ ನೀವು ಅನಲೈಸ್ ಮಾಡಿ ಪರ್ಚೇಸ್ ಮಾಡಿ, ಇದೇ ತೊಗೋಬೇಕು ಅಂತ ಎಲ್ಲ ಏನೆಲ್ಲ ಇರುತ್ತೆ ಮಾರ್ಕೆಟಲ್ಲಿ, ಏನೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಇವಾಗ ಅನ್ನೋದ್ರನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. IOP ಎಲ್ಲ ಪಾಯಿಂಟ್ಸು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ನನ್ನ ಹತ್ರ ಇರುವಂಥ ಕ್ಯಾಫ್, ಅದರ ಮಾಡೆಲು ಮತ್ತು ಅದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಅದ್ರ ಬಗ್ಗೆ ನಾನು ಇವತ್ತು ರಿವ್ಯೂ ಕೊಡ್ತೀನಿ. ಅದಾದಮೇಲೆ ಸಂಕ್ರಾಂತಿ ಹಬ್ಬದ ಊಟ ತಿನ್ನೋಣಂತೆ, ಅದಾದಮೇಲೆ ಏನೆಲ್ಲ ಆಯಿತು, ಒಂದು ರೆಸಿಪಿ ಶೇರ್ ಮಾಡ್ತೀನಿ, ಅದೆಲ್ಲ ಆಮೇಲೆ ನೋಡೋಣ. ಅದಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ಇದರ ರಿವ್ಯೂ, ಅದನ್ನು ಕೊಟ್ಬಿಡ್ತೀನಿ ಫಸ್ಟ್. ಸೊ ಫಸ್ಟಿಗೆ ನಾನು ಚಿಮ್ನಿ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ಕ್ಯಾಫ್ ಚಿಮ್ನಿ? ಫಸ್ಟ್ ಆಫ್ ಆಲ್, ಈ ಕ್ಯಾಫ್ ಚಿಮ್ನಿಗೆ ಅವಾರ್ಡ್ ಬಂದಿದೆ, ಆ್ಯಂಡ್ ಈವನ್ ಫಾರ್ ದ ಹಾಬ್ ಅವಾರ್ಡ್ ಬಂದಿದೆ ಅಂತ 2021ನಲ್ಲಿ. ಒನ್ ಆಫ್ ದ ಬೆಸ್ಟ್ ಅಂತ. ಅದೊಂದು ಲೈಕ್ ನೋಡಿದೆ, ಬೆಸ್ಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಆಬ್ವಿಯಸ್ಲಿ ಏನೋ ಒಂದು ಗುಡ್ ಕ್ವಾಲಿಟೀಸ್ ಇರಬೇಕು ಅಂತ ಅಂದ್ಬಿಟ್ಟು ಅದೊಂದು ಪಾಯಿಂಟ್ನ ನನ್ನ ಮೈಂಡಲ್ಲಿ ಇಟ್ಕೊಂಡು ತೊಗೊಂಡಿರೋದು. ಆ್ಯಂಡ್ ಲುಕ್ಸ್ ವೈಸ್ ನನ್ನ ಹಾಬಿಗೆ ಪರ್ಫೆಕ್ಟ್ ಮ್ಯಾಚಿಂಗ್ ಇತ್ತು ಈ ಚಿಮ್ನಿ, ಅದರಿಂದ ಅದನ್ನು ತೊಗೊಂಡಿದ್ದು. ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಈ ಚಿಮ್ನಿ ಬಗ್ಗೆ ಅಂದರೆ ಆಟೋ ಕ್ಲೀನಿಂಗ್. ನೀವು ನೋಡಿರ್ಬೋದು, ಎವ್ರಿ ವೀಕ್ ಅದು 2 ವೀಕ್ಸ್ ಒಂದ್ಸಲಿ ಆ ನೆಟ್ ಎಲ್ಲ ತೆಗೆದು ಅದರ ಆಯಿಲ್ ಸೆಗ್ರಿಗೇಟ್ ಆಗಿರುತ್ತೆ, ಡಸ್ಟ್ ಸೆಗ್ರಿಗೇಟ್ ಆಗಿರುತ್ತೆ, ಅದನ್ನೆಲ್ಲ ನಾವು ಸೋಪ್ ಹಾಕಿ ಕ್ಲೀನ್ ಮಾಡಬೇಕು. ಇದರಲ್ಲಿ ನೀವು ಮಾಡೋದು ಬೇಕಾಗಿಲ್ಲ. ಇದರಲ್ಲಿ ಒಂದು ಕ್ವಾಲಿಟಿ ಇದೆ. ಏನು ಅಂತ ಅಂದರೆ ಆಟೋ ಕ್ಲೀನ್, ಅದಾಗೆ ಕ್ಲೀನ್ ಮಾಡಿಬಿಡುತ್ತೆ. ವಾರಕ್ಕೊಂದ್ಸಲಿ ಇಲ್ಲ 10 ದಿನಕ್ಕೊಂದ್ಸಲಿ ನೀವು ಎಷ್ಟು ಆಯಿಲಲ್ಲಿ ಕುಕ್ ಮಾಡ್ತೀರಾ, ಎಷ್ಟು ಜಾಸ್ತಿ ಫ್ರೀಕ್ವೆಂಟಾಗಿ ಕುಕ್ ಮಾಡ್ತೀರಾ, ಅದರ ಪ್ರಕಾರ ನೀವು ಅದನ್ನು ಕ್ಲೀನ್ ಮಾಡ್ಬೋದು. ಏನು ಇಲ್ಲ, ಇದ್ರೊಂದು ಬಟನ್ ಇದೆ ಇಲ್ಲಿ. ಈ ಬಟನ್ನ ಒತ್ತು 10 ಸೆಕೆಂಡ್ ಇಟ್ಕೋಬೇಕು. ಅದಾದ್ಮೇಲೆ 10 ಮಿನಿಟ್ಸ್ನಲ್ಲಿ ಒಳಗಿರುವಂಥ ಆಯಿಲ್ ಎಲ್ಲ ಸಕ್ ಮಾಡಿ ಈ ಸ್ಟೀಲಿನ ರಾಡ್ ಏನಿದೆ ಅಲ್ಲ, ಇಲ್ಲಿ ಬಂದು ಸೆಗ್ರಿಗೇಟ್ ಆಗುತ್ತೆ. ಆ್ಯಂಡ್ ಆ ಸ್ಟೀಲ್ ರಾಡ್ನ ತೆಗೆಯೋದು ತುಂಬ ಈಸಿ. ಈ ಸ್ಟೀಲ್ ರಾಡ್ನ ಇಲ್ಲಿ ಸೆಗ್ರಿಗೇಟ್ ಆಗಿರುತ್ತೆ, ಕ್ಲೀನ್ ಮಾಡಿಬಿಟ್ಟು. ಇದು ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ರಸ್ಟ್ ಎಲ್ಲ ಆಗೋದು ಏನೂ ಆಗೋದಿಲ್ಲ. ಆ್ಯಂಡ್ ಕ್ಲೀನ್ ಮಾಡಿಬಿಟ್ಟು ವಾಪಸ್ ಹಾಕ್ಬೋದು. ಅದೇ ನೆಟ್ ಇರೋದು, ಮೆಶ್ ಇರೋದು ಏನಾಗುತ್ತೆ ಅಂದರೆ ಕ್ಲೀನಿಂಗ್ ತುಂಬ ಕಷ್ಟ, ಆ್ಯಂಡ್ ತುಂಬ ಒಂಥರ ಕಾಣಿಸುತ್ತೆ. ಅಡುಗೆ ಮಾಡಿದಾಗ ಒಂದು ತಲೆ ಎತ್ತಿ ನೋಡಿಬಿಟ್ರೆ ತುಂಬ ಗಲೀಜು ಅಂತ ಅನಿಸುತ್ತೆ. ಇದರದ್ದು ಸ್ಪೆಷಾಲಿಟಿ ಏನು ಅಂತ ಅಂದರೆ ಹೈಡ್ ಆಗುತ್ತೆ. ಆ ಮೆಶ್ ಎಲ್ಲ ಒಳಗಿದೆ, ಅದೆಲ್ಲನೂ ಇಲ್ಲ ಅಂತ ಅಲ್ಲ, ಒಳಗೆ ಕಾಣಿಸೋದಿಲ್ಲ, ಅದು ಪೂರ ಹೈಡ್ ಆಗುತ್ತೆ. ಆ್ಯಂಡ್ ಆಟೋ ಕ್ಲೀನ್, ಅದೇ ಕ್ಲೀನ್ ಮಾಡಿಬಿಟ್ಟು ಎಲ್ಲನೂ ಇಲ್ಲಿ ನಮಗೆ ಹಾಕ್ಬಿಡುತ್ತೆ. ಅದರಿಂದ ಅದೊಂದು ಅಡ್ವಾಂಟೇಜ್ ಅಂತೂ ಅನ್ನಿಸ್ತು. ಆ್ಯಂಡ್ ಟೈಮ್ ಸೇವರ್ ಆ್ಯಂಡ್ ವಾಟರ್ ಸೇವರ್ ಅಂತಲೂ ಹೇಳ್ಬೋದು. ಬಿಕಾಸ್ ಒಂದು ಆಯಿಲ್ ಐಟಮ್ನ ತೊಳಿಬೇಕಂದ್ರೆ ನೀರು ತುಂಬ ವೇಸ್ಟ್ ಮಾಡ್ತೀವಿ, ಅನ್ನೋದು ಕ್ಲೀನೂ ಆಗಲ್ಲ. ನನಗಂತೂ ಯಾವಾಗಾದ್ರೂ ಮೆಶ್ ಕ್ಲೀನ್ ಮಾಡಬೇಕು ನನ್ನ ಚಿಮ್ನಿದು ಅಂದರೆ ನಿಜವಾಗ್ಲೂ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ, ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ಅದೊಂದು ಈ ಚಿಮ್ನಿದು ಸ್ಪೆಷಾಲಿಟಿ. ಆ್ಯಂಡ್ ಇದು ವಾಪಸ್ ಹಾಕೋದು ಅಷ್ಟು ತುಂಬ ಈಸಿ. ಮುಗ್ದೋಯ್ತು, ಹಾಕ್ಬಿಟ್ಟೆ. ಇದು ಮತ್ತೆ 10 ಡೇಸ್ ಒಂದ್ಸಲಿ ಆ ಬಟನ್ ಒತ್ತಿದ್ರೆ ಇದಾಗುತ್ತೆ. ಆ್ಯಂಡ್ ಇದ್ರೊಳಗಡೆ ಟಚ್ ಇದೆ, ಟಚ್ಲೆಸ್ ಇದೆ ಇದ್ರೊಳಗಡೆ. ಏನು ಅಂತ ಅಂದರೆ ವಿತ್ ಹ್ಯಾಂಡ್ ಗೆಸ್ಚರ್ಸ್ನಲ್ಲಿ ಇದು ಕಂಟ್ರೋಲ್ ಮಾಡ್ಬೋದು. ಈವನ್ ಬಟನ್ಸು ಯೂಸ್ ಮಾಡಿ ಕಂಟ್ರೋಲ್ ಮಾಡ್ಬೋದು. ಇದು ಇವಾಗ ನಾನು ಆನ್ ಮಾಡಿ ತೋರಿಸ್ತೀನಿ. ಸೊ ಆನ್ ಆಯ್ತು ಇವಾಗ ಇದು. ಆ್ಯಂಡ್ ಆನ್ ಆಗಿದ ತಕ್ಷಣ ಫಸ್ಟ್ ಫ್ಯಾನಲ್ಲಿ ಓಡುತ್ತೆ ಇದು. ಆ್ಯಂಡ್ ನೀವು ಇದನ್ನು ಫಿಂಗರ್ಸ್ನಲ್ಲೂ ಸಹ ಆಫ್ ಆನ್ ಸಹ ಮಾಡ್ಬೋದು. ಇದೊಂದು ನನಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಕುಕಿಂಗ್ ಟೈಮಲ್ಲಿ ಏನಾದ್ರು 2 ಕೈ ಗಲೀಜಾಗಿತ್ತು ಅಂದರೆ ಫ್ಯಾನ್ ಏನಾದರೂ ಚೇಂಜ್ ಮಾಡಬೇಕು, ಸ್ಪೀಡ್ ಮಾಡಬೇಕು, ಇಲ್ಲ ಆಫ್ ಮಾಡಬೇಕು ಅಂದರೆ ಮಾಡ್ಬೋದು. ಅದು ವರ್ಕ್ ಆಗುತ್ತೆ. ನಮ್ಮ ಕೈ ನಾವು ಹೇಗೆ ವರ್ಕ್ ಮಾಡಿಸ್ತೀವಿ ಲೆಫ್ಟ್ ಸೈಡ್ ಅಂದರೆ
ಫ್ಯಾನ್ ಅಂತ ರೈಟ್ ಸೈಡ್ ಆಫ್ ಬಟನ್ ಅಥವಾ ಲೈಟ್ ಬಟನ್ ಅಂತ ಅನ್ಕೊಂಡು ಅಕಾರ್ಡಿಂಗ್ ಟು ಅದು ಐಡೆಂಟಿಫೈ ಮಾಡಿಬಿಟ್ಟು ಒಂದು ಸ್ವಲ್ಪ ಒಂದು 2-3 ದಿವಸ ಅದು ಪ್ರಾಕ್ಟೀಸ್ ಆಗಬೇಕು, ಏನು ಮಾಡಿದ್ರೆ ಏನಾಗುತ್ತೆ ಅಂತ. ಅದಾದ್ಮೇಲೆ ಈಸಿ ಆಗುತ್ತೆ. ಇಲ್ಲ ನಿಮಗೆ ಅಷ್ಟೆಲ್ಲ ಬೇಡ ಅಂದರೆ ಬಟನ್ ಯೂಸ್ ಮಾಡ್ಬೋದು, ಟಚ್ ಮಾಡಿನೂ ಮಾಡ್ಬೋದು. ಆ್ಯಂಡ್ ಕ್ಲೀನಿಂಗ್ ತುಂಬ ಈಸಿ, ಹೇಳ್ದಂಗೆ ಆಟೋ ಕ್ಲೀನ್ ಇದೆ. ಮೇಲ್ಗಡೆ ಕ್ಲೀನ್ ಮಾಡಬೇಕಂದ್ರೆ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ, ಕಾಲಿನ್ ಹಾಕ್ಬಿಟ್ಟು ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡ್ತೀನಿ ಅಂತ. ಅದು ಒಂದೇ ಒಂದು ಕಾರಣಕ್ಕೆ ನಾನು ಇದು ತೊಗೊಂಡಿದ್ದು. ಆ್ಯಂಡ್ ಇದ್ರ ಎಕ್ಸಾಸ್ಟ್ ಬಂದು ನಾವು ಯುಟಿಲಿಟಿನಲ್ಲಿ ಹಾಕಿದ್ದೀವಿ. ಸೊ ಎಲ್ಲಾನು ಏನು ಸಕ್ ಮಾಡಿರುತ್ತಲ್ಲ ಸ್ಮೋಕ್ ಎಲ್ಲ ಆಚೆ ಹೋಗ್ಬಿಡುತ್ತೆ. ಸೊ ರೂಮ್ ಎಲ್ಲನೂ ಸಹ ತುಂಬಾ ಕ್ಲೀನಾಗಿರುತ್ತೆ. ಆ್ಯಂಡ್ ಸಕ್ಷನ್ ಪವರ್ ಏನಿದೆ ಅಲ್ಲ ತುಂಬ ಚೆನ್ನಾಗಿದೆ. ನಂಬರ್ 1 ಫ್ಯಾನಲ್ಲಿ ಇಟ್ಟರು ಸಹ ಚೆನ್ನಾಗಿ ನಮ್ಮ ಇಂಡಿಯನ್ ಕುಕಿಂಗ್ ಈವನ್ 4 ಬರ್ನರ್ ಆನ್ ಮಾಡಿದ್ರು ಸಕ್ ಮಾಡೋವಷ್ಟು ಕೆಪಾಸಿಟಿ ಇದೆ ಇದ್ರೊಳಗಡೆ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಾನು ಈ ಚಿಮ್ನಿನ ತೊಗೊಂಡಿರೋದು. ಬೇರೆ ಚಿಮ್ನಿನೂ ನೀವು ತೊಗೋಬಹುದು, ಇಲ್ಲ ಅಂತ ಅಲ್ಲ, ನೋಡಿಕೊಂಡು ತೊಗೋಬಹುದು. ನನ್ನ ಮೇನ್ ಇಂಟೆನ್ಷನ್ ಆಫ್ ಇದು ಅಂದರೆ ಆಟೋ ಕ್ಲೀನಿಂಗ್ ಇರೋದ್ರಿಂದ ಆ್ಯಂಡ್ ಮ್ಯಾಚ್ ಆಗ್ತಿತ್ತು ನನ್ನ ಹಾಬಿಗೆ, ಅದೊಂದು ಇಂಟೆನ್ಷನಿಂದ. ಆ್ಯಂಡ್ ಕ್ಯಾಫಲ್ಲಿ ಸರ್ವಿಸ್ ತುಂಬ ಚೆನ್ನಾಗಿದೆ. ಆಫ್ಟರ್ 6 ಮಂತ್ಸ್ ಆದಮೇಲೆ ನಾನು ಇದನ್ನು ಸರ್ವಿಸ್ ಮಾಡಿಸ್ಬೇಕು, ಸ್ವಲ್ಪ ಕ್ಲೀನಪ್ ಮಾಡಿಸ್ಬೇಕು. ಎಲ್ಲರೂ ಸಂಧಿಯಲ್ಲೆಲ್ಲ ಏನಾರು ಆಗಿತ್ತು ಅಂದರೆ ಅವ್ರು ಬಂದು ಕ್ಲೀನ್ ಮಾಡಿ ಹೋಗ್ತಾರೆ. ಆ್ಯಂಡ್ ವಿತ್ ರೀಸನಬಲ್ ಪ್ರೈಸ್ ಇರುತ್ತೆ ಅವ್ರದ್ದು ಚಾರ್ಜ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ನಾನು ಹಾಬ್ ಬಗ್ಗೆ ಹೇಳ್ತೀನಿ. ಈ ಹಾಬಿಂದು ಸ್ಪೆಷಾಲಿಟಿ ಅಂತ ಏನು ಹೇಳಕ್ ಹೋಗೋದಿಲ್ಲ. 4 ಬರ್ನರ್ಸ್ ಇದೆ, ಎಲ್ಲ 4 ಬರ್ನರ್ಸ್ ಇದೆ. ಆ್ಯಂಡ್ ಏನು ತುಂಬ ಇಷ್ಟ ಆಗಿದ್ದು ಅಂದರೆ ಈ ಬರ್ನರ್ಸು ಪ್ಲೇಸ್ ಮಾಡಿರೋದು. ಯೂಶ್ವಲಿ ಪ್ಯಾರಲಲ್ಲಿ ಪ್ಲೇಸ್ ಮಾಡಿರೋದು ನಾನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಈ ಥರ ಪ್ಲೇಸ್ ಮಾಡಿರೋದು ಒಂಥರ ಅಡ್ವಾಂಟೇಜ್ ಅನಿಸ್ತು. ದೊಡ್ಡ ದೊಡ್ಡ ಬಟ್ಲು ಅಟ್ ಎ ಟೈಮ್ 4 ಬಟ್ಲಿಟ್ಟು ಸಹ ನಾವು ಅಡುಗೆ ಮಾಡ್ಬೋದು. ಅದೇ ಪ್ಯಾರಲಲ್ಲಿ ಇಟ್ಟಿರೋದ್ರಲ್ಲಿ 4 ಬಟ್ಲು ದೊಡ್ಡದು ಇಡೋಕೆ ಆಗ್ತಾ ಇರಲಿಲ್ಲ, ಬಿಕಾಸ್ ಟಚ್ ಆಗ್ತಿತ್ತು. ತುಂಬಾ ಇನ್ಕನ್ವೀನಿಯೆಂಟ್ ನಾನು ಫೇಸ್ ಮಾಡಿದ್ದೀನಿ ಅದರಲ್ಲಿ. ಅದಕ್ಕೆ ನಾನು ಈ ಥರದ್ರಲ್ಲಿ ತೊಗೊಂಡೆ. ಅವ್ರು ಹೇಳಿರೋ ಹಾಗೆ ನಾನು ಶಾಪ್ನಲ್ಲಿ ಹೋದಾಗ ಕೇಳಿದಾಗ ಅವ್ರು ಹೇಳಿರೋ ಹಾಗೆ ನಿಜವಾಗ್ಲೂ ತುಂಬಾ ಅಡ್ವಾಂಟೇಜ್ ಇದೆ ಇದ್ರಲ್ಲಿ ಕುಕ್ ಮಾಡೋದ್ರಿಂದ. ಆ ಪ್ಲೇಸ್ಮೆಂಟ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದ್ರ ಬರ್ನರ್ಸ್ ಬಂದುಬಿಟ್ಟು ಬ್ರಾಸಲ್ಲಿ ಮಾಡಿರೋದು. ಬ್ರಾಸ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೈ ಹೀಟ್ ರೆಸಿಸ್ಟೆನ್ಸ್ ಅನ್ಬೋದು, ಮೇನ್ ಹೀಟ್ ರೆಸಿಸ್ಟೆನ್ಸ್. ಆ್ಯಂಡ್ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಅಂದರೆ ಬ್ರಾಸ್ನಲ್ಲಿ ಫ್ಲೇಮ್ಸು ಚೆನ್ನಾಗಿ ಬರುತ್ತೆ. ಒಂದೊಂದ್ಸಲಿ ಅಲ್ಯೂಮಿನಿಯಮಲ್ಲಿ ನೋಡಿರ್ಬೋದು ಕಟ್ ಆಗ್ತಾ ಇರುತ್ತೆ, ಅಥವಾ ಏನಾದರೂ ಒಂದು ತೂತಲ್ಲಿ ಹೋಗ್ಬಿಟ್ಟು ಸೇರಿಕೊಂಡ್ರೆ ಅಲ್ಲಿ ಫ್ಲೇಮ್ ಬರಲ್ಲ, ಹಂಗೆಲ್ಲ ಆಗುತ್ತೆ. ಈ ತೂತೊಳಗಡೆ ಹೋಗಿ ಸೇರ್ಕೊಳ್ಳೋ ಅಂಥ ಚಾನ್ಸೇ ಇಲ್ಲ. ಯಾಕೆ ಅಂತ ಅಂದರೆ ಇದು ಹೈ ಹೀಟ್ ರೆಸಿಸ್ಟೆನ್ಸ್ ಇರೋದ್ರಿಂದ ಆನ್ ಮಾಡಿದಾಗ ಆ ಹೀಟಿಗೆ ಈ ಎಲ್ಲನೂ ಹೀಟ್ ಆಗಿ ಅದು ಸಹ ಆ್ಯಶ್ ಆಗಿ ಉಜ್ರೋಗ್ಬಿಡುತ್ತೆ. ಸೊ ಆ ತೂತೆಲ್ಲ ನೀವು ಮತ್ತೆ ಕ್ಲೀನ್ ಮಾಡಬೇಕು ಅನ್ನೋದು ಅವಶ್ಯಕತೆ ಇರೋದಿಲ್ಲ ಬ್ರಾಸಲ್ಲಿ. ಅದನ್ನು ನಾನು ನೋಡಿದ್ದೀನಿ, ಇದು ಫಸ್ಟ್ ಟೈಮ್ ನಾನು ಯೂಸ್ ಮಾಡಿರೋದು. 45 ಡೇಸ್ನಲ್ಲಿ ಐ ಥಿಂಕ್ ಇದ್ರ ಬಗ್ಗೆ ನಾನು ರಿವ್ಯೂ ಕೊಡ್ಬೋದು ಬ್ರಾಸ್ ಬಗ್ಗೆ. ಆ್ಯಂಡ್ ಇಟ್ಸ್ ವೆರಿ ಗುಡ್ ಅಂತ ಹೇಳ್ಬೋದು. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ, ಸ್ಟಡಿ ಇದೆ. ಮೇಯ್ನು ನಾನು ಬೇರೆದು ಯೂಸ್ ಮಾಡಿದ್ದೀನಿ, ಏನಾದರೂ ಜಾಸ್ತಿ ಜೋರಾಗಿ ಬಾಯ್ಲ್ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ ಇಲ್ಲಿ, ಅವಾಗ ಇದೆಲ್ಲ ಟಕ ಸೌಂಡ್ ಮಾಡೋದು ನಾನು ನೋಡಿದ್ದೀನಿ. ಬಟ್ ಇದು ತುಂಬ ಸ್ಟಡಿ ಇದೆ. ನಾನು ಇದು ತುಂಬ ದೊಡ್ಡ ಬೌಲ್ಸ್ ಎಲ್ಲ ಇಟ್ಬಿಟ್ಟು ನಾನು ಆ್ಯಕ್ಚುಲಾಗಿ ಅಡುಗೆ ಮಾಡಿದ್ದೀನಿ, ಯಾವುದೇ ಥರದ ತೊಂದರೆ ಆಗಿಲ್ಲ. ನೀಟಾಗಿ ಅದರ ಪ್ಲೇಸ್ನಲ್ಲಿ ಅದೇ ಇದೆ. ಯಾವುದೇ ಪಾತ್ರೆಗಳು ಅಲ್ಲಾಡೋದಾಗಲಿ, ಕುಕ್ಕರ್ ಕೂಗ್ದಾಗ ಅಲ್ಲಾಡೋದು ಆ ಥರ ಏನೂ ಆಗಿಲ್ಲ. ವೆರಿ ಸ್ಟಡಿ ಆ್ಯಂಡ್ ಈಸಿ ಟು ಕ್ಲೀನ್. ಸೊ ಕ್ಲೀನಿಂಗ್ ಬ್ಲಾಗು ನೀವು ನೋಡಿದ್ರೆ ನಾನು ಎಷ್ಟು ಸುಲಭವಾಗಿ ಆರಾಮಾಗಿ ಕ್ಲೀನ್ ಮಾಡಿದೆ. ಡೈಲಿ ಮಾಡ್ತಾ ಹೋದರೆ ಅಷ್ಟೊಂದು ಕೊಳೆ ಎಲ್ಲ ಸೆಗ್ರಿಗೇಟ್ ಆಗಲ್ಲ, ನೀಟಾಗಿ ಕ್ಲೀನ್ ಮಾಡಿಬಿಡ್ಬೋದು. ಆ್ಯಂಡ್ ನಾನು ಒಂದು 2-3 ಸಲ ಹಾಲು ಉಗ್ಸಿದ್ದೀನಿ, ಟೀ ಉಗ್ಸಿದ್ದೀನಿ. ಕ್ಲೀನಿಂಗ್ ಏನು ಡಿಫಿಕಲ್ಟ್ ಅಂತ ಅನ್ನಿಸ್ಲಿಲ್ಲ, ಮಾಡ್ಬೋದು. ಟೂತ್ ಬ್ರಷ್ ಇಟ್ಕೊಂಡು ಸಂಧಿಯಲ್ಲೆಲ್ಲ ಉಜ್ಜಿದ್ರೆ ಈಸಿಯಾಗಿ ಹೋಗುತ್ತೆ. ಸೊ ಅದೇನು ಪ್ರಾಬ್ಲಮ್ ಆಗಿಲ್ಲ. ಸೊ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರಾಪರ್ ರಿವ್ಯೂ ಅನ್ನೋದನ್ನ ಇಟ್ಸ್ ಟೂ ಅರ್ಲಿ. 45 ಡೇಸ್ನಲ್ಲಿ ಯಾವುದಾದ್ರೂ ಒಂದು ರಿವ್ಯೂ ಕೊಡೋದಕ್ಕೆ ಈ ಥರ ಐಟಮ್ಸ್ ಮೇಲೆ ಅಟ್ಲೀಸ್ಟ್ 6 ಮಂತ್ಸ್ ನಾನು ಯೂಸ್ ಮಾಡಿದ ಮೇಲೆ ಮತ್ತೆ ಬರ್ತೀನಿ, ಮತ್ತೆ ರಿವ್ಯೂ ಕೊಡ್ತೀನಿ. ಹೇಗೆ ಅನ್ನಿಸ್ತು ಅನ್ನೋದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಸ್ ಆಫ್ ನೌ ನೀವೆಲ್ಲರೂ ಕೇಳಿದ್ರಿ ಹೇಗೆ ಅನ್ನಿಸ್ತಾ ಇದೆ, ಹೇಗಿದೆ ಅಂತ. ನಾನು ಈ ಎಲ್ಲ ಕ್ವಾಲಿಟೀಸ್ ನೋಡ್ಕೊಂಡು ನಾನು ತೊಗೊಂಡಿದ್ದು. ಆ್ಯಂಡ್ 45 ಡೇಸ್ನಲ್ಲಿ ಯಾವುದೇ ಥರದ ಇಶ್ಯೂ ಬಂದಿಲ್ಲ. ಆ್ಯಂಡ್ ಫ್ಲೇಮ್ ಸ್ಪ್ರೆಡ್ ಆಗೋದೇನಿದೆಯಲ್ಲ ಅದು ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ನಾನು ಅಲ್ಯೂಮಿನಿಯಂ ಬರ್ನರ್ಸು ಯೂಸ್ ಮಾಡಿದ್ದೀನಿ ಆ್ಯಂಡ್ ಈ ಬ್ರಾಸ್ ಬರ್ನರ್ಸ್ನಲ್ಲೂ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಫ್ಲೇಮ್ ತುಂಬ ಚೆನ್ನಾಗಿ ಆ್ಯಂಡ್ ಇವ್ರು ಮಾಡಿರೋವಂಥ ಡಿಸೈನ್ ಏನಿದೆಯಲ್ಲ ಫ್ಲೇಮ್ ಸ್ಪ್ರೆಡ್ ಆಗೋಕ್ಕೆ ತುಂಬ ಚೆನ್ನಾಗಿ ವೇಸ್ಟ್ ಆಗೋದಿಲ್ಲ. ಆ್ಯಂಡ್ ಮಧ್ಯದಲ್ಲೂ ಫ್ಲೇಮ್ ಬರುತ್ತೆ ಆ್ಯಂಡ್ ಸೈಡ್ಸ್ನಲ್ಲಿ ಫ್ಲೇಮ್ ಬರುತ್ತೆ. ಸೊ ಕುಕ್ಕಿಂಗು ಅಷ್ಟೇ ಜಲ್ದಿ ಆಗುತ್ತೆ. ಎಸ್ಪೆಷಲಿ ಇವಾಗ ದೋಸೆ ಎಲ್ಲನೂ ಮಧ್ಯ ಮಾತ್ರ ಫ್ಲೇಮ್ ಬರಲ್ಲ, ಹೋಲ್ ಪ್ಯಾನಿಗೆ ಫ್ಲೇಮ್ಸ್ ಬಂದು ನೀಟಾಗಿ ಎಲ್ಲ ಕಡೆನೂ ಒಂದೇ ಥರ ಬೆಂದಿರುತ್ತೆ ದೋಸೆ. ಅದೊಂಥರ ನನಗೆ ಇಷ್ಟ ಆಯಿತು. ಆ್ಯಂಡ್ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಅಷ್ಟೇ ಇದನ್ನ ಒಂಥರ ಅಲ್ಟಿಮೇಟ್ ರಿವ್ಯೂ ಅಂತ ಅನ್ಕೊಂಡ್ಬಿಟ್ಟು ಪರ್ಚೇಸ್ ಮಾಡೋಕೆ ಹೋಗ್ಬೇಡಿ.
ಹೋಗಬೇಡಿ. ನೀವು ಸಹ ಒಂದು 4-5 ಕಡೆ ವಿಚಾರಿಸಿ, 4-5 ಪ್ರಾಡಕ್ಟ್ಸ್ನ ನೋಡಿ, ಡಿಫ್ರೆಂಟ್ ಬ್ರ್ಯಾಂಡ್ಸ್ನ ಕಂಪೇರ್ ಮಾಡಿ, ನಿಮಗೆ ಯಾವುದು ಸೂಟಬಲ್, ಯಾವುದು ಬೆಸ್ಟ್ ಅನಿಸ್ತು ಅದನ್ನೇ ತಗೊಳ್ಳಿ. ಯಾವುದೇ ಕಂಪನಿ ಸೇಲ್ಸ್ ಆಗಬಾರ್ದು ನನಗೆ ಅಂದ್ಬಿಟ್ಟು ಯಾರು ಬ್ಯಾಡ್ ಕ್ವಾಲಿಟಿ ಅಂತ ಮಾಡಲ್ಲ. ನಿಮ್ಮ ರಿಕ್ವೈರ್ಮೆಂಟ್ಸ್ ಪ್ರಕಾರ ನೀವು, ಫಾರ್ ಎಕ್ಸಾಂಪಲ್ ಅದು ರಿಕ್ವೈರ್ಮೆಂಟ್ 3 ಮೆಂಬರ್ಸಿಗೆ ಅಂತ ಇರುತ್ತೆ, 3 ಫ್ಯಾಮಿಲಿ ಮೆಂಬರ್ಸಿಗೆ ಅಂತ. ನಾವು ಜಾಸ್ತಿ ಜನ ಇರೋಂಥ ಫ್ಯಾಮಿಲಿ, ಆ 3 ಫ್ಯಾಮಿಲಿ ಮೆಂಬರ್ಸಿನ ಸ್ಟವ್ ತೊಗೊಂಡ್ಬಿಟ್ಟು ಯೂಸ್ ಮಾಡಿ ಅದು ಚೆನ್ನಾಗಿಲ್ಲ ಅಂತ ಹೇಳೋದು ಕರೆಕ್ಟ್ ಅಲ್ಲ. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ಇದೆ, ನಿಮ್ಮ ರಿಕ್ವೈರ್ಮೆಂಟ್ಸ್ ಎಷ್ಟು ಫ್ರೀಕ್ವೆಂಟಾಗಿ ಅಡುಗೆ ಮಾಡ್ತೀರಾ, ಎಷ್ಟೊತ್ತು ಅಡುಗೆ ಮಾಡ್ತೀರಾ, ಎಲ್ಲನೂ ನೀವು ಕ್ಯಾಲ್ಕುಲೇಟ್ ಮಾಡಿ, ಅನಲೈಸ್ ಮಾಡಿ ಅದಾದಮೇಲೆ ಪರ್ಚೇಸ್ ಮಾಡಬೇಕು. ಯಾವುದೇ ಪ್ರಾಡಕ್ಟ್ ಬ್ಯಾಡ್ ಅಂತ ಅಲ್ಲ, ಏನಿಲ್ಲ, ನಮಗೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಆ್ಯಂಡ್ ಪ್ರೈಸಿಂಗ್ ಮೇಲೆ ನೀವು ಎಷ್ಟು ದುಡ್ಡು ಕೊಡ್ತೀರೋ ಅಷ್ಟು ಕ್ವಾಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಅಲ್ಯೂಮಿನಿಯಂ ಬರ್ನರ್ ತೊಗೋಬೇಕು ಅಂತಂದರೆ ಕ್ಯಾಫ್ ಅವ್ರದ್ರಲ್ಲಿ 10,000 ಡಿಫ್ರೆನ್ಸ್ ಇದೆ. ಬ್ರಾಸ್ ಬರ್ನರ್ ಇರೋಂತಹ ಸ್ಟವ್ವಿಗೂ ಅಲ್ಯೂಮಿನಿಯಂ ಬರ್ನರ್ ಇರೋಂತಹ ಸ್ಟವ್ವಿಗೆ 10,000 ಡಿಫ್ರೆನ್ಸ್ ಇದೆ. ಯಾಕೆ ಅಂದರೆ ಕ್ವಾಲಿಟಿ, ಬರ್ನರ್ಸ್ದು ಕ್ವಾಲಿಟಿ ಡಿಫ್ರೆಂಟ್ ಇದೆ. ಸೊ ಇವತ್ತಿನ ನನ್ನ ಈ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಾಡಿರೋಂಥ ರಿವ್ಯೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ. ಆ್ಯಂಡ್ ನೀವು ಕಂಪೇರ್ ಮಾಡಿ ತೊಗೊಳ್ಳಿ. ಇದೇ ಅಲ್ಟಿಮೇಟ್ ರಿವ್ಯೂ, ಇದೇ ಫೈನಲ್ ಪ್ರಾಡಕ್ಟ್ ಅಂತ ತೊಗೊಳೋದೇನು ಬೇಕಾಗಿಲ್ಲ. ಆ್ಯಂಡ್ ಮತ್ತೆ 6 ಮಂತ್ಸ್ ಆದಮೇಲೆ ಮತ್ತೆ ಇದ್ರ ಮೇಲೆ ರಿವ್ಯೂ ಮಾಡ್ತೀನಿ. ನೋಡೋಣ ಏನೇನು ಚೇಂಜಸ್ ಆಗಿರುತ್ತೆ ಸ್ಟವಲ್ಲಿ ಅಥವಾ ಹಾಬಲ್ಲಿ ಮತ್ತು ಚಿಮ್ನಿಯಲ್ಲಿ ಅಂತ. ಇವಾಗ ನಮ್ಮ ಹೊಟ್ಟೆನೂ ಹಸಿತಾ ಇದೆ, ಊಟದ ಟೈಮ್. ಊಟ ಮಾಡಿಕೊಂಡು ಒಂದು ಚಿಕ್ಕ ರೆಸಿಪಿ ತೋರಿಸ್ತೀನಿ, ಶೇಂಗಾ ಹೋಳಿಗೆದು. ಶೇಂಗಾ ಹೋಳಿಗೆ ಲೈಕ್ ನಾರ್ತ್ ಕರ್ನಾಟಕಲ್ಲಿ ತುಂಬ ಫೇಮಸ್. ಇವಾಗ ಯಾವ ನಾರ್ತ್ ಸೌತ್ ಯಾವ ಕರ್ನಾಟಕ ಅಂತ ಎಲ್ಲ ಅಡುಗೆ ಎಲ್ಲರೂ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆದ್ದರಿಂದ ನಿಮಗೆ ನಾನು ಶೇಂಗಾ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಲ್ಲರೂ ಸಹ ಟ್ರೈ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾನಿಲ್ಲಿ 2 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಆ್ಯಂಡ್ 1 ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟು, ಬೇಸನ್ ಅಂತ ಏನು ಹೇಳ್ತೀವಲ್ಲ ಅದು, ಅದನ್ನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆ್ಯಕ್ಚುಲಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ. ನೀವು ಬೇಸನ್ ಲಡ್ಡು ಏನಾದರೂ ಮಾಡಿದರೆ ಹಿಂಗೆ ಗಮ್ ಅಂತ ವಾಸನೆ ಬರುತ್ತಲ್ಲ, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಳ್ಳೋಣಂತೆ. ಸ್ವಲ್ಪ ಕಲರು ಸಹ ಚೇಂಜ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇದರೊಳಗಡೆ ನಾನು 2 ಕಪ್ಸಷ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಹುರಿದು ಬಿಟ್ಟು ಅದನ್ನು ಈ ಥರ ಸಿಪ್ಪೆ ತೆಗೆದಿರಬೇಕು. ಒಂದೊಂದು ಸ್ವಲ್ಪ ಸಿಪ್ಪೆ ಇದೆ, ಇಟ್ಸ್ ಓಕೆ, ಅಷ್ಟು ಸಿಪ್ಪೆ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಇದು ನಾನು 2 ಕಪ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನು ಹಾಫ್ ಮಾಡಿಕೊಂಡು ಸಹ ಮಾಡ್ಬೋದು. ಲೈಕ್ ಅರ್ಧ ಕಪ್ಪಿನ ಬೇಸನ್ ಮತ್ತು 1 ಕಪ್ ಹುರಿದಿರೋ ಅಂತಹ ಕಡಲೆ ಬೀಜ ಹಾಕಿನೂ ಮಾಡ್ಬೋದು. ಇದು ಆಲ್ರೆಡಿ ಹುರಿದ್ಬಿಟ್ಟಿರೋದ, ಫ್ರೈ ಆಗಿದೆ ಆಲ್ರೆಡಿ ಇದು, ಆದ್ದರಿಂದ ನಾನು ಮತ್ತೇನು ಫ್ರೈ ಮಾಡೋಕ್ಕೆ ಹೋಗಲ್ಲ. ಇದರೊಳಗಡೆ ನಾವು ಇನ್ನೂ 1 ಕಪ್ಪಷ್ಟು ತುರಿದಿರೋ ಅಂತಹ ಕೊಬ್ಬರಿ ಹಾಕೋಬೇಕೀಗ. ನೆಕ್ಸ್ಟ್ ನಾನು ಇದರೊಳಗಡೆ 1 ಕಪ್ಗಿನ್ನ ಒಂದು ಸ್ವಲ್ಪ ಕಡಿಮೆ ತುರಿದಿರೋ ಅಂತಹ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು 2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನಷ್ಟು ಗೋಡಂಬಿ ಮತ್ತು 1 ಅರ್ಧ ಸ್ಪೂನಷ್ಟು ಗಸಗಸೆ. ಆ್ಯಕ್ಚುಲಿ ಗಸಗಸೆ ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಫ್ಲೇವರಿಗೋಸ್ಕರ ಅಂತ. ಇದನ್ನು ನಾನು ಲೋ ಫ್ಲೇಮ್ನಲ್ಲಿ ಎಲ್ಲನೂ ಸಹ ಲೈಕ್ ಗೋಡಂಬಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಕೊಬ್ಬರಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣಂತೆ. ಸೊ ಇದೆಲ್ಲ ಫ್ರೈ ಆಗಿದೆ, ಗೋಡಂಬಿ ಎಲ್ಲನೂ ಚೆನ್ನಾಗಿ ಗಮ್ ಅಂತ ವಾಸನೆ ಬರ್ತಾ ಇದೆ. ಇವಾಗ ಇದ್ರೊಳಗಡೆ ನಾನು ಬೆಲ್ಲ ಹಾಕ್ತೀನಿ. ಪುಡಿ ಮಾಡಿರೋವಂಥ ಬೆಲ್ಲ ಎಲ್ಲ ಚಿಕ್ಕ ಪೀಸ್ ಮಾಡಿರೋವಂಥ ಬೆಲ್ಲ ಆದರೂ ಪರವಾಗಿಲ್ಲ, 1/4 ಕಪ್ಪಷ್ಟು ಹಾಕ್ತೀನಿ. ಬೆಲ್ಲ ಸ್ವೀಟ್ ನಿಮ್ಮ ಬೆಲ್ಲ ಮೇಲೆ ಡಿಪೆಂಡ್ ಆಗುತ್ತೆ, ಆಮೇಲೆ ನೀವು ತಿನ್ನೋವಂಥ ಸ್ವೀಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಯಾವುದೇ ಥರದ ಮೆಷರ್ಮೆಂಟ್ಸ್ ಅಂತ ಇಲ್ಲ, ಇಷ್ಟಕ್ಕೆ 1/4 ಕಪ್ಪಷ್ಟು ಇಡಿಸುತ್ತೆ. ಸೊ 1/4 ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ. ಇದು ಅನ್ಪಾಲಿಶ್ಡ್ ಬೆಲ್ಲ, ತುರಿದ್ಬಿಟ್ಟು ಹಾಕಿದ್ದೀನಿ. ಇದನ್ನು ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡೋಣಂತೆ. ಸೊ ಸ್ಟಫಿಂಗ್ ಹೂರ್ಣ ರೆಡಿ ಇದೆ, ಈ ಥರ ಕಾಣಿಸುತ್ತೆ ಎಲ್ಲ ಆದಮೇಲೆ.
ಸೊ ಕಡಲೆ ಹಿಟ್ಟು ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ರೆ ಈಗ ನಿಮಗೆ ಆ್ಯಕ್ಚುಲಾಗಿ ನನಗೆ ಫ್ರೇಗ್ರೆನ್ಸ್ ಎಲ್ಲ ಬರ್ತಾ ಇದೆ, ತುಂಬ ಚೆನ್ನಾಗಿ ಗಮ್ ಅಂತ ಇರುತ್ತೆ. ಇದರೊಳಗಡೆ ನಾನು 1 ಸ್ಪೂನಷ್ಟು ತುಪ್ಪ ಹಾಕಿ ಕಲಿಸ್ಬಿಡ್ತೀನಿ. ಸೊ ಹೂರ್ಣ ರೆಡಿ ಆಗುತ್ತೆ. ಇದರದ್ದು ಆಚೆ ಕಡೆದು ಏನಿರುತ್ತಲ್ವ ಹಿಟ್ಟು ಅದನ್ನು ಇವಾಗ ಕಲಿಸ್ಕೊಳ್ಳೋಣಂತೆ. ಇಲ್ಲಿ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣಂತೆ. ಇದನ್ನು ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ಳೋಣ. ಆ್ಯಕ್ಚುಲಿ ಇದೇನು ಗೊತ್ತಾ, ನಿಮಗೆ ಯಾವಾಗ ಬೇಕಾದ್ರೂ ಹೋಳಿಗೆ ಮಾಡ್ಕೋಬೋದು. ಏರ್ ಟೈಟ್ ಕಂಟೈನರಲ್ಲಿ ಇಟ್ಟರೆ ಫ್ರೆಶ್ ಆಗೇ ಇರುತ್ತೆ ಒಂದು 10 ಡೇಸ್ವರೆಗೂ. ಯಾಕೆಂದರೆ ಯಾವುದೇ ಥರದ ನೀರೇನು ಮುಗಿಸಿಲ್ಲ ಇದ್ರೊಳಗಡೆ, ಅದರಿಂದ ಏನೂ ಆಗೋದಿಲ್ಲ. ಇದನ್ನು ಆ್ಯಕ್ಚುಲಿ ಹಾಗೆ ಸುಮ್ಮನೆ ತಿನ್ಬೇಕಂದ್ರೆ ನೀವು ಬೇಕಾದ್ರೆ ತುಪ್ಪ ಮತ್ತು ಹಾಲು ಹಾಕೊಂಡು ಲಡ್ಡು ಥರ ಮಾಡಿಕೊಂಡು ಸಹ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸೊ ಏನು ಜಾಸ್ತಿ ಇದೆ ಅಂದ್ಬಿಟ್ಟು ಅದೇನು ವೇಸ್ಟ್ ಆಗುತ್ತೆ ಅಂತ ಏನಿಲ್ಲ. ಇದನ್ನು ಆ್ಯಕ್ಚುಲಾಗಿ ಸ್ಟೋರ್ ಮಾಡ್ಬೋದು, ಫ್ರೆಶ್ ಆಗೇ ಇರುತ್ತೆ. ಸೊ ಕಲಸಾಗಿದೆ, ಚಪಾತಿ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸಿದ್ದೀನಿ. ಒಂದು 15 ನಿಮಿಷ ಇದೇ ಥರ ಬಿಟ್ಟು ಚೆನ್ನಾಗಿ ನಾದಿ ಒಂದು 5 ನಿಮಿಷ ನಾವು ಹೋಳಿಗೆ ಮಾಡೋಕ್ಕೆ ಶುರು ಮಾಡ್ಬೋದು. ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ ಒನ್ ಮೋರ್ ಟೈಮ್. ವೀಕೆಂಡ್ನ ಚೆನ್ನಾಗಿ ಎಲ್ಲರೂ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ಬೈ ಬಾಯ್.